ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಇಂದು ರಾಯಭಾಗ ಪಟ್ಟಣದಲ್ಲಿ ಶಾಲೆಯನ್ನು ಮುಗಿಸಿಕೊಂಡು ಬಸ್ನಲ್ಲಿ ಮೇಖಳಿ ಗ್ರಾಮಕ್ಕೆ ಬಂದಿಳಿದ ಅಕ್ಕ ತಂಗಿಯರಿಬ್ಬರು ರಸ್ತೆ ದಾಟ್ತಿದ್ದಾಗ ಅದೇ ವೇಳೆ ಅತಿ ವೇಗವಾಗಿ ಬಂದ ಮಾರುತಿ ಕಾರು ಅಕ್ಕ ತಂಗಿಯರಿಬ್ಬರ ಮೇಲೆ ಯಮನಂತೆ ಬಂದು ಅಪ್ಪಳಿಸಿದೆ. ಕಾರಿನ ಚಕ್ರಕ್ಕೆ ಸಿಲುಕಿ 5ನೇ ತರಗತಿಯ ವಿದ್ಯಾರ್ಥಿನಿಯಾದ ಜಯಶ್ರೀ ವಿಠಲ್ ಕೊಟ್ರೆ 11 ವರ್ಷ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ಭಾಗ್ಯಶ್ರೀ ವಿಠಲ್ ಕೊಟ್ರೆ ಗಂಭೀರವಾಗಿ ಗಾಯಗಳಾಗಿದ್ದು ಸದ್ಯ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾಳೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಕಾರಿನಲ್ಲಿ 4 ಯುವಕರು ಮದುವೆ ಸಮಾರಂಭ ಮುಗಿಸಿಕೊಂಡು ನಶೆಯ ಅಮಲಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸ್ತಾ ಇದ್ರು. ಅಪಘಾತ ನಡೆದ ಕೂಡಲೇ 3 ಜನರು ಪರಾರಿಯಾಗಿದ್ದು ಅದರಲ್ಲಿ ಇದ್ದ ಒಬ್ಬನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲೆಯಾಗಿದ್ದು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ರಾಯಭಾಗ ವಿವೇಕಾನಂದ ಸ್ಕೂಲ್ದಿಂದ ಅವರು ಮೇಕಳಿಗೆ ಬರೋದ್ಮ್ಯಾಗ ಬಸ್ ಸ್ಟ್ಯಾಂಡ್ದಾಗ ಇಳಿದ ಅವ್ರ ಮನೆಗೆ ಹೋಗೋದ್ಮ್ಯಾಗ ಅಲ್ಲಿಂದ ಕಾರ್ ಗಾಡಿಗೆ ಒಂದು ಬಂದು ಡಿಕ್ಕಿ ಹೊಡೆದ ಆಕ್ಸಿಡೆಂಟ್ ಆಗೈತಿ. ಒಂದು ಡೆತ್ ಆಗೈತಿ ರೀ, ಸ್ಪಾಟ್ ಡೆತ್ ಆಗೈತಿ. ಒಂದು ಇದನ್ನಾಗೈತಿ ಇಲ್ಲೋರಿಗೈತಿ, ಅದು ದವಾಖಾನೆಗೆ ಹೋದ. ಇವಾಗ ರೀ ಒಂದು ಸ್ಪಾಟ್ ಡೆತ್ ಆಗೈತೆ ಅಂದ್ರೆ ನೀವು ಪ್ರತ್ಯಕ್ಷದರ್ಶಿ ಅಂದರೆ? ಪ್ರತ್ಯಕ್ಷದರ್ಶಿ. ಅಂದ್ರೆ ಹುಡುಗರು ಯಾವ ಕ್ಲಾಸಿಗೆ ಓದ್ತಾ ಇದ್ರು? ಒಂದು 4ನೇತೆ, ಒಂದು 7ನೇತೆ ಓದ್ತಾ ಇದ್ರು. ಅಂದ್ರೆ ಜಯಶ್ರೀಗೆ ಕೊಟ್ರೆ, ಭಾಗ್ಯಶ್ರೀ ಕೊಟ್ರೆ, ಇಬ್ಬರು ಜನ. ಒಬ್ಬರ ಮಕ್ಕಳು. ಅಂದ್ರೆ ಇಲ್ಲಿಂದನ ಬಸ್ಸಿಗೆ ಹೋದ್ವಿ ಬರೋ ಟೈಮ್ದಲ್ಲಿ ನಾಷ್ಟ ಇರ್ತಕ್ಕಂಥ ಒಂದು ಸಂದರ್ಭದೊಳಗೆ ಮಾರ್ನಿಂಗ್ ಹೋಗೋ ಸಂದರ್ಭದಾಗ ಇದು ಹಿಂದಿಂದ ಬಂದಕ್ಷಿಂದ ಹೊಡೆದ ಗಾಡಿ ಆಕ್ಸಿಡೆಂಟ್ ಆಗೈತೆ. ಈಗೇನು ಒಂದು ಸ್ಪಾಟ್ ಡೆತ್ ಆಗೈತೆ ಅಂದ್ರೆ ಯಾವ ಕ್ಲಾಸ್ ಅದು ಹುಡುಗಿ ಆಗೈತಿ? ಅದ ಹುಡುಗಿ 11 ವಯಸ್ಸು ಐತ್ರಿ ಸರ್. 11 ವಯಸ್ಸು ಐತ್ರಿ. 6ನೇಂತೆ 5ನೇಂತೆ ಇರ್ಬೋದು ರೀ. ಅಂದ್ರೆ ಡೆತ್ ಆದದ್ದು ಡೆತ್ ಆದ್ರಿ ಸರ್. ಡೆತ್ ಆದ ಹುಡುಗಿ. ಹೌದ್ರಿ. ಯಾವ ಸ್ಕೂಲ್ದಲ್ಲಿ ಓದ್ತಾ ಇದ್ದಲ್ರಿ? ವಿವೇಕಾನಂದ ಫ್ಯಾಕ್ಟ್ರಿ ಸ್ಕೂಲ್. ಅಂದ್ರೆ ಇವರು ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಅಂದರೆ ಇವಾಗ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥವ್ರು ಏನು ರಾಂಗ್ ಸೈಡಲ್ಲಿ ಬಂದರು ಅಥವಾ ಏನು? ಇವರು ಅದೇ ಸೈಡ್ದಾಗ ಹೋಗ್ತಿರು, ಇವರು ಅದೇ ಸೈಡ್ ಸೇಮ್ ಸೈಡ್ದಾಗ ಇದ್ದರು. ಇವ್ರು ಅವ್ರು ಡ್ರಿಂಕ್ ಮಾಡಿದ್ರು ಏನು ಮಾಡಿದ್ರು ಏನು ಗೊತ್ತಿಲ್ಲರಿ. ಅದ ಒಟ್ಟು ಅವ್ರ ಗಾಡಿ ಬರೋತ್ನಾಗ ಏನು ಹುಡುಗರು ಮಾಡ್ಕೊಂಡು ಹೋಗಿ ಬಿಡ್ತಾರೆ. ಎಷ್ಟು ಜನ ಇದ್ದರು ಅವ್ರ ಕಾರು? ಅವ್ರು 3 ಜನ ಇತ್ತು. 3 ಜನ. ಆಮೇಲೆ ಏನು 3 ಜನ ಸಿಕ್ಕರವ್ರ? 3 ಜನ. ಒಬ್ಬರು ಸಿಕ್ಕಾರೆ. ಡ್ರೈವಿಂಗ್ ಮಾಡೋರು ಒಬ್ಬರು ಸಿಕ್ಕಾರೆ. ಡ್ರೈವಿಂಗ್ ಮಾಡೋನ ಸಿಕ್ಕಂಡ್ರೆ ಆಮೇಲೆ ಇನ್ನು ಉಳಿದವ್ರು ಇಬ್ಬರು ರೀ ಓಡಿಗಿದ್ದಾರೆ. ಸಿಗ್ಲಿಲ್ಲ ಅಂದ್ರೆ ಅವ್ರು ಸಿಕ್ಕಿಲ್ಲ. ಹಾಂ. ಅಂದ್ರೆ ಒಬ್ಬರು ಏನೋ ಇಂಜೂರ್ಡ್ ಆಗಿರತ್ತಂದ ನಾತಾರೆ. ಅವ್ರನ್ನೇನು ಹೆಚ್ಚಿನ ಒಂದು ಚಿಕಿತ್ಸೆಗೆ ಕೇಲಿಗೆ ರೆಫರ್ ಮಾಡಿದ್ದಾರೆ. ಎಲ್ರಿ? ಬೆಳಗಾವಿ. ಹಾಂ. ಅಂದ್ರೆ ಸಣ್ಣ ಮಗುವರ? ಸಣ್ಣ ದೊಡ್ಡಕಿನ ಸಣ್ಣಕಿನ ಡೆತ್ ಆಗಿದ್ದಾಳ್ರಿ. ಆಮೇಲೆ ದೊಡ್ಡ ಕುಡಿಗಿನ ಅಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದೆ ಕಳಿಸಿದ್ದಾರೆ. ಅಂದರೆ ವಿವೇಕಾನಂದ ಸ್ಕೂಲ್. ಅಂದರೆ ಏನು FIR ಆಗೈತ್ರು? FIR ಮಾಡತ್ತಾರೆ ಇವಾಗ ಆಗತ್ತೆ. ಹೌದ್ರಿ. ನೀವು ಪ್ರತ್ಯಕ್ಷದರ್ಶಿ? ಏನಾಗಿಲ್ಲ ರೀ. ವಿವೇಕಾನಂದ ಸಾಲಿ ನಮ್ಮ ಹುಡುಗರು ಸಾಲಿ ಹೋಗ್ತಿದ್ರು, ನಮ್ಮ ತಾತನ ಮಕ್ಕಳು ರೀ. ಮತ್ತು ಅವ್ರು ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ. ರೋಡ್ ಇಚ್ಕೊಂಡು ಇಳಿಸೈತ್ರಿ. ರೋಡ್ ಇಚ್ಕೊಂಡು ಇಳಿಸಿರ್ಬೇಕು. ಹುಡುಗರು ಮಕ್ಕಳು ಮನೆ ಬಿ ರೋಡ್ ಹಚ್ಚಿಗೆನ ಐತ್ರಿ, ದಾಟೋದೇನಿಲ್ರಿ. ರೋಡ್ ರಾಯಬಾಗ ಬರೋ ಗಾಡಿ ಈ ಕಡೆ ನಗರ ಮನೆ ಕಡೆ ತಿರುಗಿ 2 ಹುಡುಗರ ಮ್ಯಾಗ ಹಿಂಗೆ ಹರ್ಕೊಂಡು ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ, ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದನ್ನೋದು ಏನೂ ಇಲ್ರಿ. ಸುದ್ದಿ ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತ್ರಿ, ಆ ಹುಡುಗಿನ ಏನ್ರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದು ಕಾರ್ ಹಾಯ್ತಂದ್ರಿ, ಅದು ಯಾವ ಸ್ಥಳದಾಗ? ಯಾವ ಊರಲ್ಲಿ? ಮೇಕಳಿ ಆದರ್ಶ ಮುಂದ್ರಿ. ಅಂದ್ರ ಹುಡುಗರು ಯಾವ ಸ್ಕೂಲ್ಗೆ ಹೋಗ್ತಿದ್ರಿ? ವಿವೇಕಾನಂದ ಫ್ಯಾಕ್ಟ್ರಿ ಸಾಲ ಓದಿದ್ರು. ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರು? ಒಬ್ಬಕ್ಕೆ 7ನೇಂತೆ ರೀ, 5ನೇಂತೆ ರೀ. 5ನೇಂತೆ ಇಲ್ಲ ಅಂತ. ಹಾ. ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇಂತೆ ಹುಡುಗಿ ಡೆತ್ ಆಗಿತ್ರಿ. ಈಗ 7ನೇಂತೆ ಮಗುವಿನ ಜರ ಜೀವ ಐತ್ರಿ. ಅಂದ್ರೆ ಏನು ಮುಂದಿನ ಚಿಕಿತ್ಸೆಗಾಗಿ ಕಳಿಸಿದಾರೆ? ಕಳಿಸಿದಾರ್ರಿ ಬೆಳಗಾವಿ. ಇನ್ನು ಸೀರಿಯಸ್ ಗ್ಯಾರಂಟಿ ಇಲ್ರಿ. ಗ್ಯಾರಂಟಿ ಇಲ್ರಿ? ಅಂದ್ರೆ ಕಟ್ಟಿತೈತ್ರಿ. ಅಲ್ಲಿ ರೋಡ್ ದಂಡಿ ಕಟ್ಟಿಗೆದವ್ರಿ, ಕಟ್ಟಿಗೆ ಹೋಗಿ ಬಿದ್ದಿತ್ರಿ ಹುಡುಗಿ.
ಮತ್ತೆ ಈ ಹುಡುಗಿ ತನಕ ಮೂರ್ತೊಂದಿಲ್ ಕಾಲ್ ಕಟ್ಟಾಗಿ ಇದು ಮದುವೆ ಇತ್ರಿ ದಿಲೀಪ್ ಅನ್ನ ಹೊಳ್ಳಿ ಬಂದ್ ಈ ಕಡೆ ಬರೋ ಗಾಡಿ ಹಿಂಗ್ ಉಲ್ಟಾ ತಿರುಗಿ ನಿಂತಿತ್ತು ಮಕ್ಕಳ ಕಡೆ ಹರ್ಕೊಂಡ್ ಹೋಗಿ 4 ಮಂದಿ ಕುಡಿದಾರೆ ಅವ್ರು ಕುಡಿದವ್ರು ಕುಂದಿದಾರೆ ಎಲ್ಲ ಓಡಿ ಹೋಗಿದಾರೆ ಅದ್ರಾಗಿ ಇಬ್ರು ಸಿಕ್ಕಿದಾರ್ರಿ ಇಬ್ರು ಮಂದಿ ಹೋಗಿದಾರ್ರಿ ಅಂದ್ರೆ ಮತ್ತ ಸಾವಿರ ಬರ್ತಕ ನಾವ್ ಹಿಡ್ಕೊಂಡ್ ಪೊಲೀಸ್ ಫೋನ್ ಮಾಡಿಗಿಡಿ ಅವ್ರು ಬಂದ್ ನಿರ್ತಕ ಅವ್ರು ಹಿಡ್ಕೊಂಡ್ ನಿಂತಿದಾರ ಈಗ ಹುಡುಗಿ ಹಿಡ್ಕೊಂಡ್ ನಿಂತಿದಾರ್ರಿ ಎಲ್ಲ ಲೋ ಆಗೈತೆ ಹುಡುಗಿ ಅವ್ ಏನ್ ಮಾಡ್ಬೇಕ್ರಿ ಮಗಳು ಅನ್ನತೈತ್ರಿ ಅದ ಈಗ ಪೊಲೀಸ್ ಕಂಪ್ಲೇಂಟ್ ಆಗೈತ್ರಿ ಆಗೈತ್ರಿ FIR ಆಗೈತ್ರಿ ಆಗೈತಿ ಅಂದ್ರೆ ಒಬ್ಬರ ಸಿಕ್ಕಾರನ್ರಿ ನಾವ್ ಒಬ್ರು ಸಿಕ್ಕಿದಾರ ಏನ್ ಗಾಡಿ ಹೊಡಿಯವ್ರ ಸಿಕ್ಕಾರ ಹೊಡ್ಯಾವ್ರತ್ತ ನಾವ್ ಹಿಡ್ಕೊಂಡೇವ್ರಿ ಅವ್ರ ಅಲ್ಲತ್ತ ಅವ್ರ ಅಂತಾರ್ರಿ ಅವ್ರ ಹೊಡ್ಯಾವ್ರಿ ಹೊಡ್ಯಾವ ಅವರಿ ಆದ್ರ ನಾವ್ ಅವ್ನ ಹಿಡ್ಕೊಂಡ ಈ ಪೊಲೀಸ್ ಅಂತ ನಮ್ ಪಂಚರ್ ಬಂದ್ ಫೋನ್ ಮಾಡಿದಾಗ ಅವ್ರು ಬರೋ ತಕ ಹಿಡ್ಕೊಂಡ್ ನಿಂತಿದೇವ್ರಿ ಅವ್ನ ಅಲ್ಲ ಅಂತಾರಿ ಮತ್ತೆ 3 ಜನ ಓಡೋಗಿದಾರ್ರಿ ಓಡೋಗಿದಾರ್ರಿ ಮತ್ತಿನ್ ಮುಂದೆ ಹೆಂಗಾಗೋದ್ರಿ ಏನ್ರಿ ಏನ್ ತಹಸೀಲ್ದಾರ್ ಸಾಹೇಬ್ರ ಎಲ್ಲಾರು ಕೂಡ ನಮ್ಗೆ ಏನ್ ನಿರ್ಣಯ ಕೊಡ್ತಾರ ಕೊಡ್ರಿ ಆ ಮಕ್ಕಳಿಗೆ ನ್ಯಾಯ ಆ ಮಕ್ಕಳಿಂದ ಇನ್ನೊಂದ್ ಮಕ್ಳಿಗೆ ಹಿಂಗ ಆಗ್ಬಾರ್ದಂಗ್ ಮಾಡ್ಬೇಕ್ರಿ ಈಗ ಒಂದ್ 2-3 ಸಲ ಸಣ್ಣ ಚುಕ್ ಆಗಿದಾವ್ರ ಅಲ್ಲಿ ಈಗ ಒಂದ್ 2 ಸಲ ಆಗಿದಾವ್ರ ಅಲ್ಲಿ ಯಾರ ಗಮನ ಹರಿಸಿಲ್ರಿ ಅಲ್ಲಿ ಬ್ರೇಕ್ ರೋಡ್ ಒಂದು ಇಲ್ರಿ ಹೌದ್ರಿ ಹ್ಞೂನ್ರಿ 2 ಸಾಲ ಇದಾವ್ರಿ ದೊಡ್ಡ 2 ಸಾಲ ಇರಕಾಗಿ ಅಲ್ಲಿ ಬ್ರೇಕ್ ರೋಡ್ ಬ್ರೇಕ್ ರೋಡ್ ಇಲ್ರಿ ಮತ್ತೆ ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದಾರ್ರಿ ರೋಡ್ ದಂಡಿಗೆ ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡ್ಬೇಕ್ರಿ ಶಾಲೆ ಮಕ್ಕಳಿಗೆ ಹುಡುಗಿ ಒಂದ್ ಆಗೈತಿ ಇನ್ನೊಂದು ಹಿಂಗ್ ಮಕ್ಳಿಗೆ ಯಾರಿಗೂ ಹಿಂಗ ಆಗ್ಬಾರ್ದಂತ ಮಾಡ್ಬೇಕ್ರಿ ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕುರಿ ಕಾಯಿರತ್ತ ನಾವು ಹುಡುಗರು ಕಲಿಲ್ತಾ ಸಾಲಿ ಕಳ್ಸಿರ್ತಾರ ಆ ಹುಡುಗರ್ಗೆ ಹಿಂಗಾದ್ರ ರವಪ್ಪನ ಜೀವನ ಹೆಂಗ್ರಿ ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.